ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 5ನೇ ತರಗತಿಯ ಮೊದಲನೇ ಪಾಠವಾದ ಜೀವ ಪ್ರಪಂಚ ಅನ್ನುವ ಒಂದು ಪಾಠದಲ್ಲಿ 3 ಪ್ರಶ್ನೆಗಳನ್ನು ನಾನು ಔಟ್ ಆಫ್ ದಿ ಬಾಕ್ಸ್ ಕ್ವೆಶ್ಚನ್ ಕೊಡ್ತಾ ಇದ್ದೀನಿ. ಇನ್ ದಿಸ್ ಲೆಸನ್ ಐ ಆಮ್ ಟ್ರೈಂಗ್ ಟು ಗಿವ್ ಯು 3 questions, what we call out of box questions for class 5 chapter 1 living world. Come, let's examine them. ಪ್ರಶ್ನೆಗಳನ್ನು ಔಟ್ ಆಫ್ ದಿ ಬಾಕ್ಸ್ ಆಗಿ ಕೇಳುವುದರಿಂದ ನಾವು ಮಕ್ಕಳನ್ನು ಟ್ರಾನ್ಸ್ಫಾರ್ಮೇಟಿವ್ ಲೆವೆಲ್ಲಿಗೆ ತೊಗೊಂಡು ಹೋಗ್ತೀವಿ. ಪರಿವರ್ತಿತ ಬೋಧನೆ ಆಗುತ್ತೆ, ಅದು ಕಲಿಯುವ ವಿಧಾನ ಬದಲಾವಣೆ ಆಗುತ್ತೆ, ಕಲ್ಪನಾ ಶಕ್ತಿ ಉತ್ಪತ್ತಿ ಆಗುತ್ತೆ. When we change the method of learning, that is asking questions which are out of the box, then children try to develop imaginative mind that helps in critical thinking and other higher level of learning. ಇಲ್ಲಿ 3 ಪ್ರಶ್ನೆಗಳಿವೆ. There are 3 questions which are out of the box. Let's try. ಗುಲಾಬಿ ಹೂವಿನ ಮೊಗ್ಗು ಹೂವಾಗಲು ಎಷ್ಟು ದಿನಗಳು ಅಥವಾ ಎಷ್ಟು ಗಂಟೆಗಳು ಬೇಕಾಗುತ್ತದೆ? Question number 1. How many days or hours does it take a rosebud to become a rose flower? Second question. ಸಸ್ಯಗಳಿಗೆ ನಡಿಗೆ ಬಂದರೆ ನಮ್ಮ ಜೀವನ ಏನಾಗಬಹುದು? If plants start moving like animals, what effect will be on our life? Third question. If all leaves turn white, then what happens? ಎಲ್ಲ ಎಲೆಗಳು ಬಿಳಿ ಬಣ್ಣ ಆದರೆ ಏನಾಗಬಹುದು? ಈ ಪ್ರಶ್ನೆಗಳಿಗೆ ಉತ್ತರ ಯಾವ ಒಂದು ನಮ್ಮ 5ನೇ ತರಗತಿಯ ಪುಸ್ತಕದಲ್ಲಿ ಇಲ್ಲ, ಕಂಟೆಂಟ್ನಲ್ಲಿ ಇಲ್ಲ. ಇದನ್ನು ಅವರು ಯೋಚನೆ ಮಾಡಿ ಬರೀಬೇಕು. ನೀವು ಮಕ್ಕಳ ಜೊತೆಗೆ ಅವರು ಡಿಸ್ಕಸ್ ಮಾಡಿ ಉತ್ತರ ಬರೆಯಬಹುದು ಅಂಥೇಳಿ. ಪ್ರತಿ ಪ್ರಶ್ನೆಗೂ 2 ರಿಂದ 4 ಸೆಂಟೆನ್ಸ್ಗಳಲ್ಲಿ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಕಾರಣ ಏನಂದರೆ, ಈ ಪ್ರಶ್ನೆಗಳಿಗೆ ಉತ್ತರ ಮಾಡಿದರೆ 1 ಯೋಚನಾ ಶಕ್ತಿ ಬೆಳವಣಿಗೆ ಆಗುತ್ತೆ, 2 ಯೋಚನೆ ಆಗಿರ್ತಕ್ಕಂಥ ಉತ್ತರಗಳನ್ನು ಹೇಗೆ ಬರೆಯಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದರೆ ರೈಟಿಂಗ್ ಸ್ಕಿಲ್ಸ್ ಬರುತ್ತೆ. ಅದನ್ನು ಓದಿ ಚರ್ಚೆ ಮಾಡಿದರೆ ಚರ್ಚೆ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಕಲ್ತ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಅಂದರೆ 3-4 ರೀತಿಯಾಗಿರ್ತಕ್ಕಂಥ ಜೀವನ ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ, ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ, ಸಾಮರ್ಥ್ಯಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯವಾಗುತ್ತೆ. ನೀವು ಪ್ರಯತ್ನ ಮಾಡಿ. ಟ್ರೈ ಔಟ್ ಆಫ್ ಬಾಕ್ಸ್ ಆನ್ಸರ್ಸ್. ಇದು ಮಕ್ಕಳಿಗೆ. ಮಕ್ಕಳು ಔಟ್ ಆಫ್ ಬಾಕ್ಸ್ ಉತ್ತರವನ್ನು ಬರೆಯುವುದನ್ನು ಮತ್ತು ಯೋಚನೆ ಮಾಡುವುದನ್ನು ಹೇಗೆ ಕಲಿಯಬೇಕು ಅನ್ನೋದಕ್ಕೆ ನೀವು ಸಹಾಯ ಮಾಡಿ. ತರಗತಿಯಲ್ಲಿ 5-10 ನಿಮಿಷ ಉಪಯೋಗಿಸಿ ಉತ್ತರಗಳನ್ನು ಚರ್ಚೆ ಮಾಡಿ. ಈ ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದೂ ಇರೋದಿಲ್ಲ ಮತ್ತು ತಪ್ಪು ಉತ್ತರ ಯಾವುದೂ ಇರೋದಿಲ್ಲ. ಇದು ಕೇವಲ ಉತ್ತರಗಳನ್ನು ಮತ್ತೆ ಬರೆಯುವುದು ಹೇಗೆ ಅಂದರೆ ಯೋಚನಾ ಶಕ್ತಿಯಿಂದ, ಕಲ್ಪನಾ ಶಕ್ತಿಯಿಂದ, ಇಮ್ಯಾಜಿನೇಟಿವ್ ಲೆವೆಲಿಂದ ಉತ್ತರಗಳನ್ನು ಹೇಗೆ ಬರೀಬೇಕು. ಅಥವಾ ಹೂವಿನ ಬಡ್ಡು ಅಂದರೆ ರೋಸ್ ಪ್ಲ್ಯಾಂಟ್ ಇದ್ದರೆ ರೋಸ್ ಪ್ಲ್ಯಾಂಟ್ನಲ್ಲಿ ಹೂವಿನ ಬಡ್ಡು ಹೂವಾಗೋದಕ್ಕೆ ಎಷ್ಟು ಗಂಟೆ ಬೇಕು ಅನ್ನೋದನ್ನು ಅವರು ಪ್ರತಿನಿತ್ಯ ನೋಡಿ ಕಲಿತು ಬರೀಬೇಕಾಗ್ಬೋದು. ಆದ್ದರಿಂದ ಈ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಇರುವುದಿಲ್ಲ.